ವ್ಯಾಸರಾಯ ಪ್ರತಿಷ್ಠಾಪಿತ ಶ್ರೀ ಅಭಯ ಆಂಜನೇಯ ಸ್ವಾಮಿ ಮಹಾಸಂಪ್ರೋಕ್ಷಣೆ ಗೋಪುರ ಕಲಶ ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡಹಳ್ಳಿ ಗ್ರಾಮದಲ್ಲಿ ವ್ಯಾಸರಾಯ ಪ್ರತಿಷ್ಠಾಪಿತ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳಿಂದ ವೈಭವದಿಂದ ಗಂಗೆ ಪೂಜೆ, ದೀಪಾರಾಧನೆ, ಗಣಪತಿ ಪೂಜೆ, ಆಲಯ ಪ್ರವೇಶ, ಕಳಶಾರಾಧನೆ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ನವಗ್ರಹ ಹೋಮ, ಪ್ರಧಾನ ಹೋಮ, ಕಳಹೋಮ, ಅಷ್ಟಬಲಿ, ಪೂರ್ಣಾಹುತಿ, ಕುಂಭಾಭಿಷೇಕ, ಅಷ್ಟಾವಾದನೆ, ರಾಷ್ಟ್ರಾಶೀರ್ವಾದ ಸೇರಿದಂತೆ ಇಂದು ಕೊನೆ ದಿನವಾಗಿ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಮತ್ತು ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಗೌತಮ್ ಮತ್ತು ಶಾಂತಾ ಮೂರ್ತಿಯವರು, ಈ ದೇವಸ್ಥಾನವು ಸುಮಾರು 400 ವರ್ಷಗಳಷ್ಟು ಹಳೆಯ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನವಾಗಿದೆ. ಈ ದೇವಸ್ಥಾನವನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ ಇಂದು ಇಲ್ಲಿ ಪಂಚಾಮೃತ ಅಭಿಷೇಕ, ಕಲಶ ಸ್ಥಾಪನೆ, ಧ್ವಜಸ್ತಂಭ ಪ್ರತಿಷ್ಠಾಪನೆ ಮತ್ತು ಗೋಪುರ ಕಲಶ ಸ್ಥಾಪನೆ ಮಾಡಲಾಗಿದೆ. ಭಕ್ತಾದಿಗಳಿಗೆ ಇಲ್ಲಿ ಅನ್ನಸಂತರ್ಪಣೆ ಇರುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ರಾತ್ರಿಯ ಸಮಯದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಈ ದೇವಸ್ಥಾನದ ವಿಶಿಷ್ಟತೆ ಏನೆಂದರೆ ಆಸ್ಪತ್ರೆಗಳಲ್ಲಿ ವಾಸಿಯಾಗದ ಕಾಯಿಲೆಗಳು ಕೂಡ ಇಲ್ಲಿಗೆ ಬರುವುದರಿಂದ ವಾಸಿಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಮಕ್ಕಳಿಲ್ಲದವರಿಗೆ ಇಲ್ಲಿ ಮಕ್ಕಳ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಇದು ದೈವಿಕ ಶಕ್ತಿ ಇರುವ ತಾಣವಾಗಿದೆ. ಭಕ್ತಾದಿಗಳು ತಮ್ಮ ಮನದ ಇಚ್ಛೆಯನ್ನು ದೇವರಿಗೆ ತಿಳಿಸಿದರೆ ಅವರೆಲ್ಲವೂ ಈಡೇರುತ್ತದೆ ಎಂದರು. ಈ ಗ್ರಾಮದ ಗ್ರಾಮಸ್ಥರಾದ ರೆಡ್ಡಪ್ಪ ಅವರು ಮಾತನಾಡಿ, ಇದು ಚಿಕ್ಕದಾದ ಸಣ್ಣ ಗ್ರಾಮದ ದೇವಸ್ಥಾನವಾದರೂ 100 ವರ್ಷಗಳಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ವೈಭವದಿಂದ ನಡೆಯುತ್ತಿವೆ. ಈ ದೇವಸ್ಥಾನದಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಭಕ್ತರು ಅಭಯ ಆಂಜನೇಯ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ದೂರದ ಊರುಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಇಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ಎಲ್ಲರಿಗೂ ಅನ್ನಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಅನ್ನಸಂತರ್ಪಣೆ, ಗೋಪೂಜೆ ಮತ್ತು ಹೂವಿನ ಅಲಂಕಾರದಂತಹ ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿನ ಗ್ರಾಮಸ್ಥರು ಬಹಳ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಹಿಂದೆ ಇಲ್ಲಿ ಒಂದು ಚಿಕ್ಕ ಗುಡಿ ಮಾತ್ರವಿತ್ತು, ಆದರೆ ಈಗ ಭಕ್ತರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಷ್ಟು ಸುಂದರವಾಗಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಈ ಕಾರ್ಯದಲ್ಲಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಮತ್ತು ದೇವರು ನೀಡಿದ ಶಕ್ತಿಗಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಆಂಜನೇಯ ಸ್ವಾಮಿಯು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ನಂತರ ಮಾತನಾಡಿ ಗ್ರಾಮಸ್ಥರು ಮಂಜುನಾಥ್, ಈ ದೇವಸ್ಥಾನವು ಸುಮಾರು 150 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದು ಕಾಲಕ್ರಮೇಣ ಶಿಥಿಲಾವಸ್ಥೆಗೆ ತಲುಪಿತ್ತು. ಆದ್ದರಿಂದ ನಮ್ಮ ಊರಿನ ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಾಯದಿಂದ ಈಗ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಾಗುತ್ತಿದೆ. ಇಲ್ಲಿನ ವಿಶೇಷ ಏನೆಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ನೆಲೆಸಿರುವ ಅಭಯಾಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ. ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ಇಲ್ಲಿ ಈಡೇರುತ್ತವೆ. ಈ ಜೀರ್ಣೋದ್ಧಾರ ಕಾರ್ಯದ ಅಂಗವಾಗಿ ಕಳೆದ 3 ದಿನಗಳಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಧ್ವಜಸ್ತಂಭ ಪ್ರತಿಷ್ಠಾಪನೆ, ಗೋಪುರ ಕಲಶಾರೋಹಣ ಮತ್ತು ಅನ್ನಸಂತರ್ಪಣೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಿದ್ದಾರೆ ಎಂದರು. ಇದೇ ವೇಳೆ ದೇವಸ್ಥಾನದ ಮುಂಭಾಗದಲ್ಲಿ ಕೋಲಾಟ ಮತ್ತು ಭಜನೆಯನ್ನು ನಡೆಯಿತು. ಈ ಸಂದರ್ಭದಲ್ಲಿ ದೊಡ್ಡಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಇದೆಲ್ಲ ಫುಲ್ ಹುತ್ತ ಸರ್. ಇದು ಸರ್ಪದ ರೂಪದಲ್ಲಿ ಸ್ವಾಮಿ ವಾಸ ಇದ್ದಾರೆ. ಯಾರಿಗೇನೇ ಇದ್ರೂ ತೊಂದರೆ ನಿವಾರಣೆ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ಕೊಡ್ತಾರೆ. ವಿಶೇಷತೆ ಏನು ದೇವಸ್ಥಾನದಲ್ಲಿ? ಅದೇ ವ್ಯಾಸರಾಯ ಪ್ರತಿಷ್ಠೆ. ವ್ಯಾಸರಾಯರು ಸುಮಾರು ಆಂಜನೇಯಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳು ಪಾಳು ಬಿದ್ದಿರ್ತಕ್ಕಂಥ ದೇವಸ್ಥಾನಗಳು ಕಲಿಯುಗದಲ್ಲಿ ಜೀರ್ಣೋದ್ಧಾರ ಆಗ್ತದೆ. ಹಂಗೆ ಇದು ಒಂದು ದೇವಸ್ಥಾನ. ಇದು ನಮ್ಮ ತಾತ ಕಾಲದಿಂದಲೂ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಬರ್ತಾ ಇರೋ ದೇವಸ್ಥಾನ. ನೀವು ಅರ್ಚಕರು ಮೊದಲಿಂದ? ಹೌದು, ನಮ್ದೇ ಇದು, ನಾವೇ ಮಾಡ್ಕೊಂಡ್ ಬರ್ತಾರೆ. ನಿಮ್ಮ ತಾತ ಕಾಲ? ಹೌದು. ಏನು ನಿಮ್ಮ ತಾತ ಹೆಸರು? ಕೃಷ್ಣಮೂರ್ತಿ, KL ಕೃಷ್ಣಮೂರ್ತಿ. ಇದೇ ಊರ ನಿಮ್ದು? ಹಾ, ಇದೆ. ನಮ್ಮ ಹೆಸರು ಗೌತಮ್ ಅಂತ. ಈ ಪೂಜೆ ಮಾಡ್ತಕ್ಕಂಥ ಅರ್ಚಕರು. ಈ ದೇವಸ್ಥಾನ ಬಂದು ದೊಡ್ಡಹಳ್ಳಿ ಗ್ರಾಮ, ಕೋಟಗಲ್ ಪಂಚಾಯತಿ. ಈ ದೇವಸ್ಥಾನ ಇತಿಹಾಸ ಬಂದು ಸುಮಾರು 400 ವರ್ಷಗಳ ಹಳೆಯ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಜೀರ್ಣೋದ್ಧಾರ ಕೈಂಕರ್ಯ ನಡೆದಿದೆ. ಪಂಚಾಮೃತ ಅಭಿಷೇಕ, ಕಳಶ ಸ್ಥಾಪನೆ, ಧ್ವಜಸ್ತಂಭ ಪ್ರತಿಷ್ಠಾಪನೆ, ಮೇಲೆ ವಿಮಾನ ಗೋಪುರ ಕಳಶ ಸ್ಥಾಪನೆ ಎಲ್ಲ ಆಗಿದೆ ಇವತ್ತು. ಸೊ 300 ವರ್ಷಗಳ ಹಳೆಯ ಕಾಲದ ದೇವಸ್ಥಾನ ವ್ಯವಸ್ಥೆ ಆಗಿದೆ. ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಎಲ್ಲ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ದಿನ ರೆಗ್ಯುಲರ್ ಆಗಿ ಪೂಜೆ ಪುನಸ್ಕಾರ ಇರುತ್ತೆ. ರಾತ್ರಿ ಎಲ್ಲ ಭಕ್ತಾದಿಗಳು ಬರ್ತಾರೆ. ಆಸ್ಪತ್ರೆಯಲ್ಲೆಲ್ಲ ವಾಸಿ ಆಗದೆ ಇರೋ ಕಾಯಿಲೆಗಳೆಲ್ಲ ಇಲ್ಲಿ ವಾಸಿ ಆಗುತ್ತೆ. ಸ್ಥಳದ ಪ್ರತೀತಿ ಇರೋರಿಗೆ ಗಂಡು ಮಕ್ಕಳು ಎಲ್ಲ ಸಂತಾನ ಭಾಗ್ಯ ಎಲ್ಲ ಆಗುತ್ತೆ. ಸೊ ಜಾಸ್ತಿ ಶಕ್ತಿ ಇರ್ತಕ್ಕಂಥ ಜಾಗ. ಭಕ್ತಾದಿಗಳಿಗೆ ಅವರ ಮನಸ್ಸು ಇಚ್ಛೆ ಏನು ಅನ್ಕೊಂತಾರೋ ಅದೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಸ್ವಾಮಿ. ಶಾಂತಮೂರ್ತಿಗೆ ಅಂತ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆಗಳು ಎಲ್ಲ ನಡೀತಾ ಇದೆ. ಇಲ್ಲಿ ಭಕ್ತರು ಅವ್ರು ಏನು ಅನ್ಕೊಂತಾರೋ ಅದೆಲ್ಲ ನಡೀತಾ ಇರುತ್ತೆ. ಮಕ್ಕಳಾಗದಿರೋರು ಇಲ್ಲಿ ಬಂದು ಬೇಡ್ಕೊತಾರೆ. 1 ವರ್ಷಕ್ಕೆಲ್ಲ ಮಕ್ಕಳನ್ನ
ಕರ್ಕೊಂಬರ್ತಾರೆ. ಆಮೇಲೆ ಆರೋಗ್ಯ ಇದ್ದಿರೋರು ಇಲ್ಲಿ ಬಲ್ಕೊತಾರೆ. 9 ದಿವಸ 5 ದಿವಸ ಎಲ್ಲ ಮಲ್ಕೋತಾರೆ. ಅವ್ರ ಇಷ್ಟಾರ್ಥಗಳು ನೆರವೇರಿಸ್ಕೊಂಡು ಹೋಗ್ತಾರೆ. ಆಮೇಲೆ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇಲ್ಲಿ ಭಜನೆಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸುಮಾರು ಜನ ಸೇರ್ತಾ ಇರ್ತಾರೆ. ಇಲ್ಲಿ ಮಹಿಮೆ ಚೆನ್ನಾಗಿ ಇದೆ. ಶನಿವಾರ ಪೂಜೆ, ಆಮೇಲೆ ಮಂಗಳವಾರ ಯಾರನ್ನ ಕರೆದ್ರೆ ಇಷ್ಟೆಯಿಂದ ಅವರಿಗೆ ಪೂಜೆ ಮಾಡ್ಕೊಡ್ತೀವಿ. ಅಂತ ಗೌಡ್ನಲ್ಲಿ ರೆಡ್ಡಪ್ಪ ಅಂತಾರೆ ನಮ್ಮನ್ನು. ದೊಡ್ಡಹಳ್ಳಿಯಿಂದ ಒಂದು ಚಿಕ್ಕದ ಸ್ವಗ್ರಾಮ ಇದು. ಇದರಿಂದ ಆಂಜನೇಯ ಸ್ವಾಮಿ 100 ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಪೂಜೆ ಕಾರ್ಯಕ್ರಮಗಳೆಲ್ಲ. ಇಲ್ಲಿ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಅಂತ ಕರೀತಾರೆ. ಇದಕ್ಕೆಲ್ಲ ಭಕ್ತಾದಿಗಳು ಇಲ್ಲಿಂದ ದೂರದಿಂದ ಬರ್ತಾರೆ. ಈ ಸ್ವಾಮಿನ ನಂಬಿಕೊಂಡು ಅಮಾವಾಸ್ಯೆ ಹುಣ್ಣಿಮೆಗೆ ಜಾಸ್ತಿ ಜನ ಬಂದು ಇಲ್ಲೆಲ್ಲ ಅಡುಗೆ ಸಂತರ್ಪಣೆ ಇರ್ತದೆ. ಇಲ್ಲಿ ಈ ಗ್ರಾಮಸ್ಥರೆಲ್ಲ ಇಲ್ಲೇನೂ ಇಲ್ಲ, ಚಿಕ್ಕದೊಂದು ಗುಡಿ ಇತ್ತಷ್ಟೇ. ಇದರಿಂದ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಎಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಭಾರಿ ಸಂತೋಷ ಆಗುತ್ತೆ ನನಗೆ. ಇದರಿಂದ ದಾನಿಗಳು ಆದರೂ ಅವ್ರ ಹೆಸರು ಹೇಳೋದು ಬೇಡ, ಯಾರು ಅವ್ರ ಭಗವಂತ ಯಾರನ್ನು ಈ ಶಕ್ತಿ ಕೊಟ್ಟಿದ್ದಾರೆ ಅದೆಲ್ಲ ಕೊಟ್ಟಿದ್ದಾರೆ. ಅದನ್ನು ಅವ್ರಿಗೂ ಒಳ್ಳೇದು ಮಾಡಲಿ. ಇದಕ್ಕೋಸ್ಕರ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಕಷ್ಟ ಮಾಡಿ ಇದೆಲ್ಲ ಹುಡುಗರೆಲ್ಲ ಯುವಕರೆಲ್ಲ ಮಾಡಿ ಈ ಗ್ರಾಮಸ್ಥರು ಈ ಮಟ್ಟಕ್ಕೆ ತಂದಿದ್ದಾರೆ. ಇವಾಗ ಈ ಭಗವಂತನ ಎಲ್ರಿಗೂ ಆಶೀರ್ವಾದ ಕೊಟ್ಟು ಎಲ್ಲರೂ ಇನ್ನು ಮುಂದುವರಿಸಿ ಹೋಗಿದೆ ಅಂತ ನಮ್ಮ ಭಾವನೆ. ಈಗ 3 ದಿವಸದಿಂದ ಈ ಹೋಮಗಳು, ಕುಂಭಾಭಿಷೇಕ, ಮೇಲೆ ಕಲಶ ಸ್ಥಾಪನೆ ಎಲ್ಲ, ಮತ್ತೆ ಇಲ್ಲಿ ಎಲ್ಲ ಎಷ್ಟು ಜನಕ್ಕೆ ಬಂದರೂ ಅನ್ನ ಸಂತರ್ಪಣೆ, ಗೋ ಪೂಜೆ ಎಲ್ಲ ಮಾಡಿ ಎಲ್ಲ ಸಂಸ್ಕೃತವಾಗಿ ಸಂಪ್ರದಾಯವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಓಡಿ ಅವರೆಲ್ಲ ಮಾಡಿದ್ದಾರೆ. ಎಲ್ಲ ಎಷ್ಟು ಜನಕ್ಕೆ ಭಕ್ತರು ಬಂದ್ರೂ ಓಡೋದು ನಿಮ್ಮ 3 ದಿವಸದಿಂದ ಸಹ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲೇ ಎಲ್ರಿಗೂ ಭಗವಂತರು ಒಳ್ಳೇದು ಮಾಡಲಿ ಅಂತ ನನ್ನ ಪರವಾಗಿ ಹೇಳ್ತಾರೆ. ಮಂಜುನಾಥ್ ಅಂತ, ದೊಡ್ಡಹಳ್ಳಿ ಗ್ರಾಮ, ಅಂಬಾದುರ್ಗ ಹೋಬಳಿ, ಕೋಟ್ಗಲ್ ಪಂಚಾಯತಿ. ಈ ದೇವಸ್ಥಾನ ಸುಮಾರು 150 ವರ್ಷಗಳ ಹಿಂದೆ ಕಟ್ಟಿರೋದು, ಶಿಥಿಲಗೊಂಡಿತ್ತು. ಆದ್ದರಿಂದ ನಮ್ಮೂರ ಹಿರಿಯರು ಊರಿನ ಸುತ್ತಮುತ್ತಲ ಜನಗಳು ಎಲ್ಲ ದಾನಿಗಳು ಸಹಾಯ ಮಾಡಿ ಈ ಜೀವನೋದ್ಧಾರಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಭಕ್ತಾದಿಗಳು ಬಂದು ಇಲ್ಲಿ ನೆಲೆಸಿರುವ ಅಭಯ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಇಲ್ಲಿ 1 ದಿವಸ ಇದ್ದು, 1 ದಿವಸ 2 ದಿವಸ 3 ದಿವಸ 5 ದಿವಸ ಇದ್ದು ಅವರು ಬೇಡಿರುವ ಕೋರಿಕೆಗಳೆಲ್ಲ ಈಡೇರ್ತವೆ. ಆದ್ದರಿಂದ ಹೆಚ್ಚಾಗಿ ಇಲ್ಲಿ ಭಕ್ತಾದಿಗಳು ಬರೋದಕ್ಕೋಸ್ಕರ ದಾನಿಗಳು ಬಂದು ನಮಗೆ ಏನೋ ಸಹಾಯ ಮಾಡಿ, ನಮ್ಮ ಊರಿನ ಸುತ್ತಮುತ್ತಲು ನಮ್ಮೂರವರು ಎಲ್ಲ ದಾನಿಗಳು ಸಹಾಯ ಮಾಡಿ ಈ ರೀತಿ ಮಾಡಿದ್ದಾರೆ. 3 ದಿವಸದಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಇಲ್ಲಿ ಮೊದಲನೇದಾಗಿ ಧ್ವಜಸ್ತಂಭ, ಮತ್ತು ಗೋಪುರ, ಕಲಶ ಇದು, ಮತ್ತು ದೇವಸ್ಥಾನ ಜೀರ್ಣೋದ್ಧಾರ ಇದು ಮಾಡಿ ಇಲ್ಲಿ ಮತ್ತೆ 3 ದಿವಸದಿಂದ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ.